2 ನಿಮಿಷದಲ್ಲಿ ಅದನ್ನು ಮುಗಿಸ್ಬೇಕು ಅದಕ್ಕೆ ಉತ್ತರ. ನಾಗೇಂದ್ರ ಅವರೇ ಒಂದು ನಿಮಿಷ ಇರಿಯಪ್ಪ. ಈ ರಾಜ್ಯದ ಕೆಲವು ಮುಖಂಡರು ಹೇಗೆ ಅಂದರೆ, ಒಂದು ನಿಮಿಷ ಇರಿ, ದೇವೇಗೌಡರವ್ರು ಇದ್ದಿದ್ದು ಪ್ರಧಾನಿಯಾಗಿ 11 ತಿಂಗಳು ಮಾತ್ರ. ನಿಮ್ಮ ಪಕ್ಕದಲ್ಲಿ ನಿಂತವ್ರೆ 50 ವರ್ಷ ಸರ್ಕಾರ ಮಾಡಿದ್ರಲ್ಲ ಸ್ವಾಮಿ, ಏನ್ ಮಾಡಿದ್ರು? ಅವ್ರು ಏನು ಮಾಡಿಲ್ಲ. ಕರ್ನಾಟಕದವರು ವಿಚಾರ ಮಾತಾಡ್ತಿರೋದು. ಕರ್ನಾಟಕ ಮಂಡಿನ ಮಗನಾಗಿ ಕಾವೇರಿ ಬಗ್ಗೆ ಪ್ರಧಾನಿ ವಿಚಾರ ಮಾತಾಡಿ. ನೀವು ಅರ್ಥ ಮಾಡ್ಕೊಳ್ಳಿ, ಈ ರಾಷ್ಟ್ರದ ಪ್ರಧಾನಿ ಆಗಿದ್ದಂತವ್ರು ಕರ್ನಾಟಕದ ಏಕೈಕ 50 ವರ್ಷ ಏನ್ ಮಾಡಿದ್ರು? ಈಗ ಮೊನ್ನೆ ಆ ಸ್ಥಾನಕ್ಕೆ ನಾನೆಲ್ಲ ಉತ್ತರ ಕೊಡೋದು. JDS ನವರು, ದೇವೇಗೌಡರು, ಕುಮಾರಣ್ಣರವರು ಎಲ್ಲ ಶಾಸಕರು ಇಷ್ಟು ಹೋರಾಟ ಮಾಡ್ತಾ ಇದೀವಲ್ಲ, ಈ ಭಾಗದ MP ಗಳು ಅಥವಾ ಕೇಂದ್ರದ ಮಂತ್ರಿಗಳು ಯಾರಾದ್ರೂ ಇದು ಪ್ರಶ್ನೆ ಮಾಡಿದಾರ ಸ್ವಾಮಿ? ಕರ್ನಾಟಕದ 28 MP ಆದ್ರೆ ಒಂದಂತೂ ನಿಜ, ಕಾವೇರಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ದೇವೇಗೌಡರನ್ನ ಬಿಟ್ಟು ಅವರೊಬ್ಬರೇ ಹೋರಾಟ ಮಾಡ್ತಾ ಇರೋಂಥದ್ದು. ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಿಲ್ಲ ಅಂತ ಹೇಳ್ತೀನಿ. ಬಹುಶಃ ಇಲ್ಲ ಒಂದು ಮೈಸೂರು ಭಾಗದಲ್ಲಿ ಕಾವೇರಿ ಜಲನಯ ಪ್ರದೇಶದಲ್ಲಿ ಒಂದು ಕಾವೇರಿ ವಿಚಾರ ಇದು ರಾಜ್ಯ ವಿಚಾರ ಅಲ್ಲ. ಕಾವೇರಿ ಜಲನಯ ಪ್ರದೇಶದಲ್ಲಿ ಪ್ರತಿಯೊಬ್ಬನು ಕಾವೇರಿಯ ವಿಚಾರದಲ್ಲಿ ತನ್ನದೇ ಆದಂಥ ಹೋರಾಟ ಮಾಡ್ತಾ ಬಂದಿದ್ದಾನೆ. ಅದು ನಿರಂತರವಾಗಿ ಮಾಡ್ತಾರೆ. ಇಲ್ಲಿ ಯಾರ ಹೆಸರು ಬೇಕಾಗಿಲ್ಲ. ನಾವು ಈ ಮಂಡಲ್ ಹುಟ್ಟಿದ್ದೀವಿ, ಕಾವೇರಿ ಜಲನಯ ಪ್ರದೇಶದಲ್ಲಿ ನಾವೆಲ್ಲ ವಾಸಿಸಿದ್ದೀವಿ. ನಾವು ನಮ್ಗೆ ಗೊತ್ತಿದೆ. ಬೇರೆ ವಿಚಾರ ಬೇಡ, ಇಲ್ಲಿ ರಾಜಕೀಯ ಬಳಕೆ ಮಾಡೋದು ಬೇಡ. ರಾಜಕೀಯ ಬಳಕೆ ಮಾಡೋದು ಬೇಡ. ನನ್ಗಿರೋಷ್ಟು ಕಾಳಜಿ ನಿಮ್ಗಿಲ್ಲ. ನನ್ಗಿರೋಷ್ಟು ಕಾಳಜಿ ನಿಮ್ಗಿಲ್ಲ. ಯಾವ ಅಧಿಕಾರ ಇಲ್ಲ ರೇ. ಅಧಿಕಾರ ಬಿಟ್ಟಾಗ್ತೀನಿ ನಾನು. ನನ್ಗಿರೋಷ್ಟು ಕಾಳಜಿ ನಿಮ್ಗೆ ಯಾರಿಗೂ ಇಲ್ಲ. ರಾಜಕೀಯ ಬೇಕಾಗಿಲ್ಲ ಇಲ್ಲಿ. ರಾಜಕೀಯ ವಿಚಾರ ಅಲ್ಲ ಇದು. ಒಂದು ನಿಮಿಷ ಬರ್ತಡೇ ಗಿಫ್ಟ್ ಅಂತ ಕೊಟ್ಟವರು ಇಡೀ ರಾಜ್ಯನ ಬಲಿ ಕೊಟ್ರಿ ಅಧಿಕಾರಕ್ಕೋಸ್ಕರ. ಕಾವೇರಿ ಹುಟ್ಟುವ ಅಲ್ಲಲ್ಲ, ಬೆಂಗಳೂರು ಯಾಕ್ರೆ ಮಾತಾಡ್ತೀರಿ ನೀವು? ಬೆಂಗಳೂರು ಯಾಕ್ರೆ ಮಾತಾಡ್ತೀರಾ? ಕಾವೇರಿ ಹುಟ್ಟುವಂತ ತಲಕಾವೇರಿಯಲ್ಲಿ ನೀರಿಲ್ಲ. ಒಂದ್ ನಿಮಿಷ ಬಹಳ ಸ್ವಚ್ಛವಾಗಿದ್ರು, ಮಳೆನೂ ಬರುತ್ತೆ, ಬೆಳೆನೂ ಬರುತ್ತೆ. ಒಂದ್ ನಿಮಿಷ, ಒಂದಂತೂ ಬಹಳ ಸ್ಪಷ್ಟ. ತನ್ವೀರ್ ಸೇಠ್ ಒಂದು ಮಾತನ್ನು ಹೇಳಿದ್ರು, ಕಾವೇರಿ ವಿಚಾರ ಇಡೀ ರಾಜ್ಯದ ವಿಚಾರ ಆಗೋದಿಲ್ಲ. ಕಾವೇರಿ ಎಲ್ಲೆಲ್ಲಿ ಹರಿತಾಳೆ, ಆ ಕಾವೇರಿ ನೀರನ್ನು ಯಾರೆಲ್ಲ ಕುಡಿತಾರೆ ಅವರೆಲ್ಲರೂ ಕೂಡ ಹುಟ್ಟಿನಿಂದ ಸಾವಿನ ತನಕ ಕಾವೇರಿಗಾಗಿ ಹೋರಾಟ ಮಾಡಿದ್ದಾರೆ. ಆ ಕಾಳಜಿಯನ್ನ ಯಾವ ರಾಜಕೀಯ ಪಕ್ಷಗಳು ಕೂಡ ತೋರಿಸಿಲ್ಲ. ಖಂಡಿತ ಅದು ನಮ್ಮ ಸಮಸ್ಯೆ. ಅದು ಬೇರೆ ಮತ್ತೆ ಹೆಸರು ಬೇಡ್ರಿ. ಇದೇ ದೇವೇಗೌಡರು 5 ಆಗಕ್ಕಿಂತ ಫಸ್ಟ್ 2 ಬಾರಿ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಒಂದ್ ನಿಮಿಷ ಸರ್, ನಾವು ಹಿಂದಿನ ರಾಜಕಾರಣಿಗಳಷ್ಟು ಅನುಭವಸ್ಥರಲ್ಲ. ಎಲ್ರಿಗೂ ಕೇಳೋದು, ಈ 5 ವರ್ಷದಲ್ಲಿ BJPಯವರು ಹೋರಾಟ ಮಾಡಿದ್ರು, JDSನವರು ಹೋರಾಟ ಮಾಡಿದ್ರು. ನೀವು ಸತ್ಯ ಹೇಳಿ, ಕಾಂಗ್ರೆಸ್ನ ಸಂಸದರು, ಕಾಂಗ್ರೆಸ್ನ ಮಂತ್ರಿಗಳು ಕಾವೇರಿ ಬಗ್ಗೆ ಒಂದೇ ಒಂದು ದಿವಸ ನಾವು ರಾಜೀನಾಮೆ ಕೊಡ್ತೇವೆ, ಹೋರಾಟ ಮಾಡ್ತೀವಿ ಅಂತ ಎಲ್ಲಾರು ಹೇಳಿದ್ರ? ರಾಜೀನಾಮೆ ಪರಿಹಾರ ಹೇಳಿ. ರಾಜೀನಾಮೆ ಪರಿಹಾರ ಇವತ್ತು ಅಂಬರೀಷ್ ದಯವಿಟ್ಟು ಈ ಪ್ರಶ್ನೆ ಕೇಳಿದ್ದು ಇಲ್ಲ, ವೇದಿಕೆ ಮೇಲೆ ಇರೋರು ಸಮರ್ಥವಾಗಿದ್ದಾರೆ. ನಾವು ಉತ್ತರ ಕೊಡೋ ತಗ ಸ್ವಲ್ಪ ತಾಳ್ಮೆ. ಈಗ ಒಂದು ಸಾರಾ ಮಹೇಶ್ ಕೇಳಿದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಡಬೇಕಾದವರು ತನ್ವೀರ್ ಸೇಠ್ ಕಾಂಗ್ರೆಸ್ ಸಂಸದರು, ಸಚಿವರ ರಾಜೀನಾಮೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ನಾಳೆ ಕೊಡ್ತೀನಿ. ಆದ್ರೆ ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಅಂಬರೀಷ್ ರವರು ಮಂಡ್ಯದ ಸಂಸದರಾಗಿದ್ರು. ಒಂದ್ ನಿಮಿಷ ಇರ್ರಿ. ಮಿನಿಸ್ಟರ್ ಆಲ್ಸೋ ಒಂದ್ ನಿಮಿಷ ಮಂತ್ರಿನಾಗಿದ್ರು. ದಯವಿಟ್ಟು ಹೇಳಿ. ಅಂಬರೀಷ್ ರವರು ಮಂಡ್ಯದ ಸಂಸದರಾಗಿದ್ರು, ಮಂತ್ರಿ ಆಗಿದ್ರು.
ಕಾವೇರಿ ವಿಚಾರಕ್ಕೆ ರಾಜೀನಾಮೆ ಕೊಟ್ಟರು. ಅದರ ಪ್ರತಿಫಲ ಅವ್ರಿಗೆ ಏನು ಸಿಕ್ತು? ವಿಧಾನಸಭೆಯಲ್ಲಿ ಸೋಲಿಸಿದ್ರು. ಇದು ನಾನು ಹೇಳುವಂಥದ್ದು ಒಂದು, ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಂದ ನಡೆಯುವಂಥದ್ದು. ಒಂದು ನಿಮಿಷ ಇರ್ರಿ, ಚೆಲ್ವೇಗೌಡ್ರೆ, ಇಲ್ಲ ನೀವು ಬರೋಗಿದ್ರೆ ಬರ್ರಿ ಇಲ್ಲಿ ದಯವಿಟ್ಟು. ಚರ್ಚೆನ ನಾವು ಚರ್ಚೆ ಯಾವ ರೀತಿ ಓಕೆ, ತನ್ವೀರ್ ಸೇಠ್ ಅವರು ಹೇಳಿದ ಮಾತು ಸ್ಪಷ್ಟ ಆಯ್ತು. ಅಂಬರೀಷ್ ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಕೂಡ ಆಗಿದ್ರು, ರಾಜೀನಾಮೆ ಕೊಟ್ಟರು. ಆದ್ರೆ ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸುವಾಗ ಅವರನ್ನ ಗೆಲ್ಲಿಸಿಲ್ಲ ಅನ್ನುವಂಥದ್ದು. ಅವರು ಹೇಳುವಂತ ಒಂದು ಉದ್ದೇಶ ಏನು ಅಂತಂದ್ರೆ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಕೊಡೋದ್ರಿಂದ ಕಾವೇರಿ ಸಮಸ್ಯೆ ಪರಿಹಾರ ಆಗೋದಿದ್ರೆ ಎಲ್ಲರೂ ರಾಜೀನಾಮೆ ಕೊಡ್ತಿದ್ರು, ರಾಜೀನಾಮೆಯಿಂದ ಪರಿಹಾರ ಆಗೋದಿಲ್ಲ. ನಾವು ಮಾತಾಡೋಣ. ರಾಜೀನಾಮೆ ಕೊಡಿ, ಅವರಿಲ್ಲ ಇವರಿಲ್ಲ ಅಂದಾಗ ರಾಜೀನಾಮೆ ಕೊಟ್ಟಿದ್ದಿದ್ರೆ ಸರ್ಕಾರ ಬಿದ್ದೋಯ್ತಾ ಇತ್ತು. ಅವತ್ತು ಈ ರೀತಿ ಅನ್ಯಾಯ ಆಯ್ತಿರ್ಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಉಳಿಸ್ಕೊಳ್ಳೋಕೋಸ್ಕರ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ನವರು. ಅತಿವೃಷ್ಟಿ ಅನಾವೃಷ್ಟಿ ಎಲ್ಲದಕ್ಕೂ ರಾಜೀನಾಮೆ ಕೊಟ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ಆಗದೆ ಇರುವಂತದ್ದು. ಈ ಎಲ್ಲ ವಿಚಾರಕ್ಕೆ ಯಾವ ಪರಿಹಾರ ನಮ್ಗೆ ಬೇಕು ಕೂತ್ಕೊಂಡು ಚರ್ಚೆ ಮಾಡೋಣ ಬರ್ರಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳನ್ನ ಮಾಡಿದ್ವಿ. ಪ್ರತಿ ಸಲ ಕೂಡ ಅದರ ಬಗ್ಗೆ ಹೋರಾಟಗಳಾಗ್ತಾನೆ ಇರುತ್ತೆ. ನಮ್ಮ ಜೊತೆ ಈಗ ಕೆ ಶಿವಕುಮಾರ್ ಇದ್ದಾರೆ, ಹಿರಿಯ ಪತ್ರಕರ್ತರು. ಇವರು ಕೂಡ ಬಹಳ ಹತ್ತಿರದಿಂದ ನೋಡಿದವರು. ಈ ಎಲ್ಲ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರಾಜಕೀಯ ಪಕ್ಷಗಳು ಯಾವೆಲ್ಲ ರೀತಿ ಹೋರಾಟಗಳನ್ನು ಮಾಡಿದೆ, ನಿಜವಾಗ್ಲೂ ರೈತರಿಗೆ ಒಂದು ಅನ್ಯಾಯವಾಗಬಾರದು ಅನ್ನುವಂಥ ಕಳಕಳಿಯಿಂದ ಆ ಹೋರಾಟಗಳನ್ನು ಮಾಡಿದ್ರಾ, ಅಥವಾ ನಿಜವಾಗಿ ಸದುದ್ದೇಶ ಇತ್ತಾ, ಅಥವಾ ರಾಜಕೀಯವಾಗಿ ಬಳಸ್ಕೊಂಡ್ರ? ಶಿವಕುಮಾರ್, ನಿಮ್ಮ ಹತ್ರ ಅದೇ ಪ್ರಶ್ನೆಯನ್ನು ನಾವು ಕೇಳ್ತಾ ಇರುವಂಥದ್ದು. ಆದರೆ ನಿಜವಾಗ್ಲೂ ರಾಜಕೀಯ ಪಕ್ಷಗಳಿಗೆ ಕಾವೇರಿ ವಿಚಾರದಲ್ಲಿ ರೈತರ ಬಗ್ಗೆ ಕಳಕಳಿ ಇದೆಯಾ? ಇದ್ರೆ ಎಷ್ಟು ಪರ್ಸೆಂಟ್? ಇವತ್ತು ಕಾವೇರಿ ಬಗ್ಗೆ ಹೇಳ್ಬೇಕಾದ್ರೆ ಹೋರಾಟಕ್ಕಿನ್ನೂ ಬದ್ಧತೆಗಿನ್ನೂ ಅದನ್ನು ಪೊಲಿಟಿಸೈಸ್ ಮಾಡಿರೋದೇ ಜಾಸ್ತಿ ಕರ್ನಾಟಕದಲ್ಲಿ. ಓಕೆ, ದ್ರಾವಿಡ ಪಕ್ಷಗಳಿಗೆ ಹೋಲಿಸ್ಕೊಂಡಾಗ ಕರ್ನಾಟಕದ ಪಕ್ಷಗಳಿಗೆ ಮತ್ತು ಎರಡು ರಾಜ್ಯದ ಪಕ್ಷಗಳಿಗೆ ಕಂಪೇರ್ ಮಾಡಿದಾಗ ಅವರು ಒಂದು ವಿಚಾರ ಬಂದಾಗ ಅವು ಎರಡೂ ಪಾರ್ಟಿ ಒಂದಾಗುವಂಥ ಉದಾಹರಣೆ ನಾವು ಭಾಳಷ್ಟು ನೋಡಿದ್ದೀವಿ. ನಾವು ಐತಿಹಾಸಿಕವಾಗಿ ಸುಮಾರಷ್ಟು ಸೋಲುಗಳು ನಾವು ಕಂಡಿದ್ದೀವಿ ಖಂಡಿತವಾಗ್ಲೂ. ಆದರೆ ಕರ್ನಾಟಕದಲ್ಲಿ ದುರ್ದೈವ ಅಂದರೆ ಯಾರೋ ಒಬ್ಬರು ಡ್ಯಾಮ್ ಮೇಲೆ ಕುಂತ್ಕೊಂಡು ಶೂಟ್ ಮಾಡ್ತಾರೆ ಅನ್ನೋದಕ್ಕೂ ವಿರೋಧ ವ್ಯಕ್ತಪಡಿಸುವಂಥ ಒಂದು ರಾಜಕಾರಣ ನಡೀತಿದೆ. ಇನ್ನೊಂದು ಕಡೆ ಕಾವೇರಿ ಪರವಾಗಿ ಮಾತಾಡಿದಂಥವ್ರನ್ನ ಮಾತಾಡದೇ ಇದ್ದರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಧಿಕ್ಕಾರ ಕೂಗುವಂಥ ಒಂದು ರಾಜಕಾರಣ ಮಾಡ್ತಾರೆ. ಮಾತಾಡಕ್ಕೆ ಹೋದಾಗ ಧಿಕ್ಕಾರ ಕೂಗುವಂಥದ್ದು ಇವತ್ತು ಏನಾಗಿದೆ ಅಂದರೆ ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ದೇವೇಗೌಡರ ವಯಸ್ಸು ಮತ್ತು ಅವ್ರ ಹೋರಾಟದ ಬಗ್ಗೆ ಎಲ್ಲರಿಗೂ ಗೌರವ ಇದೆ, ಇಲ್ಲ ಅಂತಲ್ಲ. ಆದರೆ ಯಾವ ಮಟ್ಟಕ್ಕೆ ಅವರು ನಾಯಕತ್ವನ ವಹಿಸಬೇಕಾಗಿತ್ತು, ಎಲ್ಲ ಪಕ್ಷದವ್ರನ್ನ ಜೊತೆಗೆ ಎಳ್ಕೊಂಡು ಇವತ್ತು ಒಬ್ಬ ಅರ್ಜುನನಾಗ ಹೊರಟಿದ್ದಿದ್ರೆ ಡೆಫಿನೆಟಾಗಿ ನಾವು ಯುದ್ಧ ಗೆಲ್ಬೋದಾಗಿತ್ತು. ಇಲ್ಲಿ ಸೈನ್ಯದಲ್ಲೇ ಗೆದ್ದಿರೋಂಥ ಸೈನ್ಯ ಏನಿದೆ, ಏನು ಈ 28 ಜನ MP ಗಳು ಮತ್ತು ರಾಜ್ಯಸಭೆ MP ಗಳಿದ್ದಾರೆ, ಇವರಲ್ಲೇ ಒಗ್ಗಟ್ಟಿಲ್ಲ, ಇವರಲ್ಲೇ ಬದ್ಧತೆ ಇಲ್ಲ. ಒಬ್ಬ ಕೃಷ್ಣ ನಮ್ಮದು ಕಾವೇರಿ ಅಲ್ಲ ಅಂತ ಒಬ್ಬ, ಇನ್ನೊಬ್ಬ ನಮ್ಮ ಕಾವೇರಿಗೂ ನಮಗೆ ಅವಾಗ ಮಂಡ್ಯ ಜನಕ್ಕೆ ಸಂಬಂಧಪಟ್ಟಿದ್ದು ಅಂತ ಮೈಸೂರಿನವರು ಸಂಬಂಧಪಟ್ಟಿದ್ದು ಅಂತ ಕೋಲಾರದವರು, ಈ ಥರ ಆಗಿ ವ್ಯತ್ಯಾಸಗಳಾಗಿವೆ. ಶಿವಕುಮಾರ್ ಅವರ ಪ್ರಕಾರ ಪಕ್ಷಾತೀತವಾಗಿ ಯಾವತ್ತು ಕೂಡ ನಮ್ಮ ರಾಜ್ಯದ ನಮ್ಮ ಜನಪ್ರತಿನಿಧಿಗಳು ಅದನ್ನು ಗಂಭೀರವಾಗಿ ತಗೊಂಡೇ ಇಲ್ಲ. ಒಂದು ವೇಳೆ ಕಾವೇರಿ ವಿಚಾರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅದರ ಲಾಭ ನಮ್ಮ ಪಕ್ಷಕ್ಕೆ ಬರಲಿ ಅನ್ನುವಂಥದ್ದೇ ಅವ್ರ ತಲೆಯಲ್ಲಿ ಓಡಾಡ್ತಾ ಇತ್ತು ಅನ್ನುವಂಥದ್ದು. ಆದರೆ ನಮ್ಮ ಈ ಭಾಗದ ಇನ್ನೊಂದು ಅಬ್ಸರ್ವೇಷನ್ ಏನಂದ್ರೆ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕಾವೇರಿಯ ವಿಚಾರದಲ್ಲಿ ನಮಗಿರುವಂಥ ಗೌರವ ನಾವು ಹೋರಾಟ ಮಾಡಿದ್ದೀವಿ. ರಾಜಕೀಯ ಪಕ್ಷಗಳಿಗೆ ಬದ್ಧತೆ ಇದೆಯೋ, ರಾಜಕಾರಣಿಗಳಿಗೆ ಬದ್ಧತೆ ಇದೆಯೋ, ಆ ವಿಚಾರ ಇಲ್ಲೆಲ್ಲ ಚರ್ಚೆ ಮಾಡಬೇಕಾಗಿರುವಂಥದ್ದು. ಇದು ರಾಷ್ಟ್ರೀಯ ವಿಚಾರವಾಗಿರೋದ್ರಿಂದ, ನದಿ ನೀರು ಹಂಚಿಕೆ ಮಾಡುವಂಥ ವಿಚಾರವಾಗಿರೋದ್ರಿಂದ, ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಇಲ್ಲಿರೋದ್ರಿಂದ ಅನೇಕ ವಿಚಾರಗಳು ಇಲ್ಲಿ ಚರ್ಚೆಗೆ ತಗೊಂಡು ಬರೋಕ್ಕೆ ಸಾಧ್ಯ ಆಗಲ್ಲ. ಕೇವಲ ಒಬ್ಬ ವ್ಯಕ್ತಿನ ನಾವು ಪ್ರದರ್ಶನ ಮಾಡಬೇಕು ಅನ್ನೋದಲ್ಲ. ನಾನು ಅದನ್ನೇ ಹೇಳಿದ್ದು, ಮೈಸೂರು ಕಾವೇರಿ ಜಲನಯ ಪ್ರದೇಶದಲ್ಲಿ ಪ್ರತಿಯೊಬ್ಬನಿಗೂ ಆ ಹೃದಯದಲ್ಲಿ ಕಾವೇರಿಯ ವಿಚಾರದಲ್ಲಿ ಅಷ್ಟೇ ನೋವಿದೆ, ಅಷ್ಟೇ ಹೋರಾಟ ಮಾಡುವಂತ ಸಾಮರ್ಥ್ಯತೆ ಇದೆ. ಹೋರಾಟ ಪ್ರತಿಯೊಬ್ಬರು ಮಾಡಿರ್ಬೋದು, ಇಲ್ಲ ಕಾವೇರಿ ಹೋರಾಟ ಪ್ರತಿಯೊಬ್ಬರು ಮಾಡಿರ್ಬೋದು. ನೀವು ಲಾಭಕ್ಕೆ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಸಿದ್ದರಾಮಯ್ಯ ಅವರು ಹೋಗಿ ಮಾತಾಡಕ್ಕೆ ಹೋದಾಗ ಅಲ್ಲಿ ಹೋಗಿ ಅವ್ರನ್ನ ಎಳೆಯುವಂಥದ್ದು, ಇದೆಲ್ಲ ಏನಿದೆ ಉದ್ದೇಶಪೂರ್ವಕವಾಗಿ ಪಿತೂರಿ ನಡೆಸುವಂಥ ಕೆಲಸ, ರಾಜಕೀಯ ಉದ್ದೇಶದಿಂದಾನೇ ಮಾಡಿರುವಂಥದ್ದು. ಆ ಕಾರಣದಿಂದ ನಮ್ಮಲ್ಲಿ ಪಕ್ಷಾತೀತವಾಗಿ ನಾವು ಯಾವಾಗ ಒಂದಾಗಿ ನಾವು ನಿಲ್ಲಲ್ಲ, ಇದಕ್ಕೆ ಸಮಸ್ಯೆ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ ಇವತ್ತು ಒಂದು ಅಬ್ಸರ್ವ್ ಮಾಡ್ಬೇಕು ನೀವು, ಕಾವೇರಿ ಬೇಸಿನಲ್ಲಿ 20,000 ಹೆಕ್ಟೇರಲ್ಲಿ ಬೆಳೀತಾ ಇದ್ದಂಥ ಭತ್ತ ಇವತ್ತು 5,000 ಹೆಕ್ಟೇರ್ಗೆ ಇಳಿದಿದೆ. ಅಂದರೆ 15,000 ಹೆಕ್ಟೇರಲ್ಲಿ ಬೆಳೀದೇ ಇರೋ ರೈತ ಏನು ಮಾಡ್ತಾ ಇದ್ದಾನೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ.
ಇವತ್ತು ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ವರ್ಣಾ ಕ್ಷೇತ್ರದಲ್ಲಿ ಕಬಿನಿ ರೈಟ್ ಬ್ಯಾಂಕ್ ಕೆನಾಲಲ್ಲಿ ಇವತ್ತು ನೀರಿಲ್ಲದೆ ರೈತರು ಬೆಂಕಿ ಹಾಕ್ಬಿಟ್ರು ಬೆಳೆಗಳಿಗೆ. ಆದರೆ ವಿರೋಧ ಪಕ್ಷದವರು ನಾಯಕರು ಇತ್ಕೊಂಡು, ಆಡಳಿತ ಪಕ್ಷದವರು ಇತ್ಕೊಂಡು, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರು ಹೋಗಿ ಭೇಟಿ ಕೊಟ್ಟು ಒಂದು ಪರಿಹಾರ ಕೊಡಲಿಲ್ಲ. ಓಕೆ, ರಾಜಕಾರಣಿಗಳನ್ನ ದೋಷಣೆ ಮಾಡುವಂಥದ್ದು ಅಥವಾ ರಾಜಕೀಯ ಪಕ್ಷಗಳಿಗೆ ದೋಷಣೆ ಮಾಡೋಕ್ಕಿಂತ ಅಧಿಕಾರಿಗಳಲ್ಲಿ ಬದ್ಧತೆ ಇರಬೇಕು. ನಾವು ಕೃಷ್ಣ ಬೇಸನ್ ಎ ಸ್ಕೀಮ್ ನಾವು ಏನು ಶುರು ಮಾಡಿದ್ವಿ ಇವತ್ತವರೆಗೂ ನಾವು ಪೂರೈಸೋಕ್ಕಾಗಿಲ್ಲ. ಬಿ ಸ್ಕೀಮ್ ನಮ್ಮ ಮುಂದೆ ಬಿದ್ದಿದೆ. ಕಾವೇರಿ ಜಲನ ಪ್ರದೇಶದಲ್ಲಿ ಆಗಬೇಕಾಗಿರೋದು ಈ 5 ವರ್ಷದಲ್ಲಿ ಕಾವೇರಿ ಬೇಸಿನಲ್ಲಿ ಯಾವುದೇ ಕೆಲಸ ಆಗದೇ ಇರೋದಕ್ಕೆ ಅದು ಈ ಪಕ್ಷ ಆ ಪಕ್ಷ ಅಲ್ಲ, BJPನೇ ಹೊಣೆಗಾರಿಕೆ ಎತ್ಕೋಬೇಕಾಗುತ್ತೆ. ಏನು ಅಲೋಕೇಶನ್ ಏನು ಕೊಟ್ಟಿದ್ರಿ, ಕೊಟ್ಟಂಥದ್ದು ಎಲ್ಲಿ ಖರ್ಚು ಮಾಡಿದ್ದಾರೆ? ಇವತ್ತು ಏನಾಗಿದೆ, ಕೇವಲ ಸಮಸ್ಯೆ ಬಂದಾಗ ರೈತರ ಸಂಘದವ್ರನ್ನ ಕರೆಯೋದು, ಮಾತಾಡುವಂಥದ್ದು, ಅಲ್ಲಿ ಮಾತಾಡೋದು ಒಂದು, ನಂತರ ಹೋದ್ಮೇಲೆ ಮಾಡೋದು ಒಂದು. ಇದಾದಾಗ ನಮಗೆ ಬದ್ಧತೆ ಅನ್ನೋದು ಪ್ರತಿಯೊಬ್ಬರು ವಿ ಶುಡ್ ಫಿಕ್ಸ್ ಅಪ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಅದು ಮಾಡಿಲ್ಲ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಇದಕ್ಕೆ ಒಂದು ಪರಿಹಾರ ಹುಡುಕಬೇಕು. ಓಕೆ.